ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಿ ಪ್ಯಾರಾಚೂಟ್ ಮುಖ್ಯಸ್ಥನಾಗಿ ಸೇವೆ ಸಲ್ಲಿಸಿದ್ರೂ ಕೂಡ ಮಂಜುನಾಥ್ ಆಕಸ್ಮಿಕವಾಗಿ ಸಾವನ್ನಪ್ಪಿರುವುದು ತಾಲೂಕಿಗೆ ತುಂಬಾ ಅನ್ಯಾಯವಾಗಿದ್ದು ಅವರ ಸಾವಿನ ಬಗ್ಗೆ ರಕ್ಷಣಾ ಸಚಿವರು ತನಿಖೆ ಮಾಡಿಸಬೇಕು ಅಂತ ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಆಗ್ರಹಿಸಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು ಈ ಬಗ್ಗೆ ಆಗ್ರಹಿಸಿದ್ದು ಸಂಕೂರು ಗ್ರಾಮದಲ್ಲಿ ಮಾತನಾಡಿದವರು ಪ್ಯಾರಾಚೂಟ್ ತೆರೆಯದೆ ಆಗಸದಿಂದ ಬಿದ್ದು ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಇದರ ಕುರಿತು ಸಮಗ್ರ ತನಿಖೆ ಆಗಬೇಕು. 12 ಜನ ವಿಮಾನದಿಂದ ಹಾರಿದ್ದಾರೆ. 11 ಜನಕ್ಕೆ ಮಂಜುನಾಥ್ ಅವರು ತರಬೇತಿ ನೀಡುತ್ತಿದ್ರು. ಆ 11 ಮಂದಿಯ ಪ್ಯಾರಾಚೂಟ್ ತೆರೆದುಕೊಂಡು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ. ಆದರೆ ಇವರ ಪ್ಯಾರಾಚೂಟ್ ಮಾತ್ರ ತೆರೆದುಕೊಳ್ಳದಿರುವುದು ಅನುಮಾನವನ್ನ ಮೂಡುವಂತೆ ಮಾಡಿದೆ. ಈ ಕುರಿತು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಬೇಳೂರು ಮಂಜುನಾಥ್ ಆಗ್ರಹಿಸಿದ್ದಾರೆ. ಫೋರ್ಸಲ್ಲಿ ಸೇವೆ ಸಲ್ಲಿಸುವ ಮೂಲಕ ಬಹಳ ಅತ್ಯಂತ ಬುದ್ಧಿವಂತ ಮತ್ತು ತುಂಬ ಟಾಲೆಂಟ್ ಇದ್ದಂಥವನು. ಅವರು ಏರ್ಫೋರ್ಸಲ್ಲಿ ಪ್ಯಾರಾಚೂಟ್ ಏನಿದೆ ಅದರ ತರಬೇತಿಯ ಮುಖ್ಯಸ್ಥನಾಗಿ ಭಾಳ ಸಾಹಸವೆಲ್ಲ ಮಾಡಿ ತುಂಬ ಒಂದು ಫೇಮಸ್ ಆದಂಥವನು. ಬಹುಶಃ ಈ ಥರ ವ್ಯಕ್ತಿ ನಮಗೆ ಈ ಸದ್ಯದ ನಮ್ಮ ಮಲೆನಾಡಲ್ಲಿ ಇರಲಿಲ್ಲ. ತುಂಬ ಇಲ್ಲಿ ಭಾಗದಲ್ಲಿ ಪಕ್ಕದ ಮನೆಯವರು ಸಹ ಇಲ್ಲಿ ಒಬ್ಬರು ಮಿಲಿಟರಿಯವರೆಲ್ಲ ಇದ್ದಾರೆ. ಸುಮಾರು ಒಂದು 15 ಜನ ಇಲ್ಲೇ ಮಿಲಿಟರಿಯವರು ಇದ್ದಾರೆ. ಬಹುಶಃ ಆ ವ್ಯಕ್ತಿ ಮೇಲ್ಗಡೆ ಪ್ಯಾರಾಚೂಟ್ ಮೇಲೆ ಹೋದಂಥ ಸಂದರ್ಭದಲ್ಲಿ ಅಕಸ್ಮಿತವಾಗಿ ಕೆಳಗಡೆ ಬಿದ್ದು ದುರ್ಮರಣ ಆಗಿರುವಂಥದ್ದು ನಿಜವಾಗ್ಲೂ ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ತಾಲೂಕಿಗಂತೂ ಭಾರಿ ಅನ್ಯಾಯ ಆಗಿ ಅಂತ ಅನಿಸ್ತದೆ. ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ತುಂಬ ಕುಟುಂಬದಲ್ಲಿ ಭಾಳ ಕಷ್ಟ ಬಿದ್ದು ತನ್ನ ಭಾಳ ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ SSLC ಆದ ನಂತರ PUC ನಂತರನೇ ತುಂಬ ಅವನಿಗೆ ಇದಿತ್ತು, ಭಾಳ ಬುದ್ಧಿವಂತ ಆಗಿದ್ದ. ಭಾರಿ ಸಾಹಸ ಮಾಡಿ ಮನೆಯಲ್ಲಿ ಕಷ್ಟ ಇದ್ದರೂ ಸಹ ನಾನು ಹೋಗಬೇಕು ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆಯ ಉದ್ಯೋಗವನ್ನು ತೆಗೆದುಕೊಂಡು ನನಗನ್ನಿಸ್ತದೆ. ಒಂದು ಬೇಜಾರಂದರೆ ಒಬ್ಬ ತರಬೇತಿ ಕೊಡುವಂಥ ವ್ಯಕ್ತಿನೇ ಈ ಥರ ಆ ಪ್ಯಾರಾಚೂಟ್ ಆನ್ ಆಗಿಲ್ಲ ಅಂದಾಗ ಭಾಳ ನೋವಾಗುತ್ತೆ. ಸ್ವಲ್ಪ ನೋವಾಯಿತು ನಮಗೆ. ಯಾಕಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಈ ಥರ ಆಗಬಾರ್ದು. ಯಾಕಂದರೆ ಮಿಲ್ಟ್ರಿ ಇದರಲ್ಲಿ ಇವತ್ತು ಎಲ್ಲ ಕ್ವಾಲಿಟಿ ಇವು ಬರುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಕಲಿಸಿ 9 ಜನ ಅವರು ಹಾರಿ ಕೆಳಗೆ ಸೇಫಾಗಿ ಬಂದು ಲಾಸ್ಟ್ ಬರಬೇಕಾದ್ರೆ ಇವರಿಗೆ ಈ ಥರ ಆಗಿದೆ ಅಂದಾಗ ಎಲ್ಲೋ ಒಂದು ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ ಅನಿಸ್ತದೆ. ನೋವು ಇದೆ. ಅದು ಸರಿಪಡಿಸ್ಬೇಕು. ಅದನ್ನು ಏನು ಕೇಂದ್ರದ ಮಂತ್ರಿಗಳು ಯಾರಿದ್ದಾರೆ ಇವತ್ತು ರಕ್ಷಣಾ ಮಂತ್ರಿಗಳು ಇದ್ರ ಬಗ್ಗೆ ಸಣ್ಣದಾಗಿ ಒಂದು ಸ್ವಲ್ಪ ತನಿಖೆನೂ ಆಗಬೇಕು ಅನ್ನೋ ನನ್ನ